ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋವನ್ನು ನೋಡೋದಕ್ಕೆ ಇವತ್ತು ಬಂದಂತಹ ಏನು ವೀಕ್ಷಕರೇನಿದ್ರು ಅವರಿಗೆ ನಿಜಕ್ಕೂ ಕೂಡ ಒಂದು ಶಾಕ್ ಆದಿತ್ತು. ಏನು G5 ಗೇಟ್, ಈಗ ನಾನು ನಿಂತಿರುವಂಥದ್ದೇನಿದೆ G5 ಗೇಟ್, ಮೇನ್ ರೋಡಿಂದ ಒಳಗಡೆ ಬಂದರೆ ಇದು G5 ಗೇಟ್. ಇಲ್ಲಿ ತಮ್ಮ ಕಾರ್ಗಳನ್ನು ಬೈಕ್ಗಳನ್ನು ಪಾರ್ಕ್ ಮಾಡಿ ಅದಾದ ನಂತರ ಈ ರಸ್ತೆ ಹಾಗೆ ಮುಂದೆ ರಸ್ತೆ ಇದೆ, ಆ ರಸ್ತೆಯನ್ನು ದಾಟಿ ಏರ್ ಶೋ ನೋಡೋದಕ್ಕೆ ಹೋಗಬೇಕಾಗಿತ್ತು. ಆದರೆ ಇವತ್ತು ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ 300ಕ್ಕೂ ಅಧಿಕ ಕಾರುಗಳು ಸುಟ್ಟು ಭಸ್ಮವಾಗಿದೆ. ಹತ್ತಾರು ಬೈಕ್ಗಳು ಕೂಡ ಇಲ್ಲಿ ಸುಟ್ಟು ಭಸ್ಮವಾಗಿರುವಂಥದ್ದು. ಈ ಒಂದು ಕಾರಣಕ್ಕೆ ಏರ್ ಶೋ ಇನ್ನೂ ಕೂಡ ನಡೀತಾ ಇದೆ. ಏರ್ ಶೋ ನಡೀತಾ ಇದ್ರೂ ಕೂಡ ಏರ್ ಶೋ ನೋಡೋದಕ್ಕೆ ಬಂದಂಥವರು ನಮ್ಮ ಕಾರ್ಗಳಿಗೆ, ತಮ್ಮ ಬೈಕ್ಗಳಿಗೆ ಎಲ್ಲಿ ಬೆಂಕಿ ಬಿದ್ದಿದೆಯೋ ಏನಾಗಿದೆಯೋ ಅನ್ನುವಂಥ ಒಂದು ಧಾವಂತದಲ್ಲಿ ಎಲ್ಲರೂ ಬಂದು ಏರ್ ಶೋನ ಅರ್ಧಕ್ಕೆ ಬಿಟ್ಟು ತಮ್ಮ ಕಾರುಗಳು, ತಮ್ಮ ಬೈಕ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದಂತ ನಾವು ಗಮನಿಸ್ತಾ ಇದ್ದೀರಾ. ಈ ಗೇಟ್ನಲ್ಲಿ ಎಲ್ರಿಗೂ ಕೂಡ ಅಲೋ ಮಾಡ್ತಾಯಿದ್ರು. ಆದರೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿತ್ತು. ಈ ಒಂದು ಕಾರಣಕ್ಕಾಗಿ ಸಾಕಷ್ಟು ಭದ್ರತೆಯನ್ನು ವಹಿಸಿದ್ದಾರೆ ಸ್ಥಳೀಯರ ಪೊಲೀಸರು, ಜೊತೆಗೆ ಗಡಿ ಭದ್ರತಾ ಪಡೆ ಆಗಿರ್ಬೋದು ಮತ್ತು CIS ಎಲ್ಲರೂ ಕೂಡ ಯೋಧನನ್ನು ನೇಮಿಸಿದ್ದಾರೆ. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಆ ಕಡೆಯಿಂದ ಬರುವಂಥ ಕಾರ್ಗಳೇನಿದೆ, ಬೈಕ್ಗಳಿದೆ, ಅದನ್ನು ಮಾತ್ರ ಬಿಡ್ತಿದ್ದಾರೆ. ಆದರೆ ಮಾಧ್ಯಮಗಳಿಗೂ ಕೂಡ ಅಲೋ ಮಾಡ್ತಾ ಇಲ್ಲ. ಈ ಘಟನೆ ನಡೆದಿರುವಂಥದ್ದು ಅನತಿ ದೂರದಲ್ಲಿ, ಹಾಗೆ ಮುಂದೆ ಗಮನಿಸ್ಬೋದು ಅಲ್ಲಿ ನೂರಾರು ಕಾರುಗಳು ನಿಂತಿದೆ. ಅಲ್ಲಿ ಪಾರ್ಕಿಂಗ್ಗೆ ಕೊಡಲಾಗಿತ್ತು. ಅಲ್ಲಿಂದ ಹಾಗೆ ನಡ್ಕೊಂಡು ಮುಂದೆ ಬಂದು ರಸ್ತೆಯನ್ನು ದಾಟಿ ಏರ್ ಶೋ ನಡೆಯುವಂಥ ಸ್ಥಳಕ್ಕೆ ಹೋಗ್ಬೋದಾಯಿತು. ಅಲ್ಲಿ ಈಗ ಒಂದು ಘಟನೆ ನಡೆದಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಬಂದು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಈಗ ಒಂದಷ್ಟು ಜನ ಈಗ ಯೋಧರ ಜೊತೆ ಒಂದಷ್ಟು ವಾಗ್ವಾದವನ್ನು ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಏನು ಸಮಸ್ಯೆ ಆಗಿರುವಂಥದ್ದು ಅಂತಂದರೆ ಅವ್ರಿಗೆ ಎಲ್ಲಿ ವಾಹನಗಳಿದೆ ಗೇಟ್ ನಂಬರ್ 6 ಹೋಗಿ ಅಂತ ಹೇಳ್ತಿದ್ದಾರೆ. ಆದರೆ ಗೇಟ್ ನಂಬರ್ 5 ಇರೋ ಅಂದರೆ ವಾಹನಗಳನ್ನು ಅಂದರೆ ಬೈಕ್ ನಿಲ್ಲಿಸಿರುವಂಥವ್ರು, ಜೊತೆಗೆ ಕಾರ್ನ ಮಾಲೀಕರು ಬಂದು ನಮ್ಮ ವಾಹನಗಳು ಏನಾಯಿತು ಅಂತೇಳಿ ಗಾಬರಿನಲ್ಲಿ ಅವರು ಒಳಗಡೆ ಬಿಡಿ ಅಂತಿದ್ದಾರೆ. ಆದರೆ ಇಲ್ಲಿನ ಇನ್ ಸೆಕ್ಯೂರಿಟಿ ಪರ್ಪಸ್ ಹಿನ್ನೆಲೆಯಲ್ಲಿ ಯಾರು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಇವರಿಗೆ ನಮ್ಮ ವೆಹಿಕಲ್ಸ್ಗಳು ಏನಾಯಿತು ಅನ್ನುವಂಥ ಧಾವಂತ. ಅಲ್ಲಿ ಯೋಧರು ಅವ್ರಿಗೇನು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಳಗಡೆ ಬಿಡಬಾರ್ದು ಅಂತೇಳಿ, ಅವರು ಅದನ್ನು ಫಾಲೋ ಮಾಡಬೇಕು ಅಂತೇಳಿ ಅವರು. ಹೀಗಾಗಿ ಗೇಟ್ ನಂಬರ್ 6ಗೆ ಹೋಗಬೇಕು ಅಂತಾರೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರ ಆಗುತ್ತೆ. ಅಷ್ಟರೊಳಗಡೆ ನಮ್ಮ ವಾಹನಗಳು ಏನಾಗ್ಬಿಡ್ತು ಅನ್ನುವಂಥ ಆತಂಕ ಒಂದು ಕಡೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅಂದರೆ ಏರ್ ಶೋ ಅಂತ ದೊಡ್ಡ ಶೋ ನಡೆಯುವಂಥ ಸಂದರ್ಭದಲ್ಲಿ ಏರ್ ಶೋ ನೋಡಬೇಕು ಅಂತ ಸಾಕಷ್ಟು ಆಸೆಯಿಂದ ಬಂದಿರ್ತಾರೆ. ಟಿಕೆಟ್ ಸಿಗೋದು ಕೂಡ ಕಷ್ಟ. ಅಂಥದ್ರಲ್ಲಿ ವಾಹನಗಳು ಈಗ ಆಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ದುರದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್ ಬೆಂಗಳೂರು.